ಗೋಲ್ಡ್ ರೇಟ್ ಜಾಸ್ತಿ ಆಗ್ಬೋದಾ ಅಥವಾ ಕಡಿಮೆ ಆಗ್ಬೋದಾ? ನೆಕ್ಸ್ಟ್ ಇಯರ್ ಅಥವಾ ಇನ್ನೊಂದು 3-4 ವರ್ಷದಲ್ಲಿ 2 ಲಕ್ಷ 3 ಲಕ್ಷ ಆಗುತ್ತೆ ಅನ್ನುವಂಥ ಒಂದು ಉದ್ದೇಶದಿಂದ ಅಥವಾ ಒಂದು ಮನೋಭಾವನೆಯಿಂದ ಹೂಡಿಕೆ ಮಾಡಬೇಡಿ ಅಂತ ಹೇಳ್ತೇನೆ. ಚಿನ್ನ ಬಿಟ್ಬಿಟ್ಟು ಜನ ಬೆಳ್ಳಿ ಹತ್ತ ಹೋಗುವಂಗೆ ಕಾಣಿಸ್ತಾ ಇದೆ. ಅಂದರೆ ರಿಟರ್ನ್ಸ್ ನಾವು ನೋಡಿದಾಗ ಗೋಲ್ಡ್ ಒನ್ ಲೆವೆಲ್ ರಿಸ್ಕು, ಗೋಲ್ಡ್ಗಿಂತ ಹೆಚ್ಚಿಗೆ ಸಿಲ್ವರ್ ರಿಸ್ಕು. ಹೂಡಿಕೆ ಮಾಡಬೇಕು ಅಂತ ಹೇಳುವಂಥ ಬಯಸುವ ವ್ಯಕ್ತಿ ಗೋಲ್ಡ್ ಮತ್ತು ಸಿಲ್ವರಲ್ಲಿ ಎಷ್ಟು ಹೂಡಿಕೆ ಮಾಡಬೇಕು? ಯಾವುದೇ ಅಸೆಟ್ ಕ್ಲಾಸ್ ಆಗಲಿ ಫ್ಯೂಚರ್ದಲ್ಲಿ ಇಫ್ ಯು ಹ್ಯಾವ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರು ಗೋಲ್ಡ್ ಅಥವಾ ಸಿಲ್ವರ್ ಕೂಡ ಅಪ್ರಿಷಿಯೇಷನ್ ಆಗೇ ಆಗುತ್ತೆ. ಯಾಕಂದರೆ ನಾವು ಫೈನಾನ್ಷಿಯಲ್ ವರ್ಲ್ಡ್ದಲ್ಲಿ ನಾವು ಪ್ರಿಡಿಕ್ಟ್ ಮಾಡಲಿಕ್ಕಾಗಲ್ಲ ಪರ್ಫೆಕ್ಟಾಗಿ ಇದೇ ರಿಟರ್ನ್ಸು ಇಷ್ಟೇ ರಿಟರ್ನ್ಸ್ ಬರುತ್ತೆ ಇಷ್ಟೇ ಆಗುತ್ತೆ ಅಂತ. ಬಟ್ ವಿ ಕ್ಯಾನ್ ಪ್ರಿಪೇರ್. ನನ್ನ ಹತ್ರ 100 ರೂಪಾಯಿ ಇದೆ, 100 ರೂಪಾಯಿಯನ್ನು ನಾನು ಹೂಡಿಕೆ ಮಾಡಬೇಕು ಅಂತಿದ್ದೀನಿ. ಸೊ ಎಲ್ಲರೂ ಹೇಳ್ತಾರೆ ಡೈವರ್ಸಿಫಿಕೇಶನ್ ಮಾಡಬೇಕು. ನಿಮಗೆ ಒಂದು 100 ರೂಪಾಯಿ ನಾನು ಹೂಡಿಕೆ ಮಾಡ್ತಾ ಇದ್ದೀನಿ ಅಂತ ಒಂದು ಕ್ಲಾರಿಟಿ ಬಂದ ತಕ್ಷಣ ನೆಕ್ಸ್ಟ್ ಕ್ವಶನ್ ನೀವೇನು ಕೇಳ್ಬೇಕಂದ್ರೆ, ಆ 100 ರೂಪಾಯಿ ಹೂಡಿಕೆ ಮಾಡಿರುವಂಥ ದುಡ್ಡು ನನಗೆ ಯಾವಾಗ ಬೇಕಾಗಿದೆ? ಗೋಲ್ಡ್ ಬಾರ್, ಸಿಲ್ವರ್ ಬಾರ್ ಇರ್ಬೋದು. ಸೊ ಇದನ್ನ ತಗೊಳ್ಳೋದ್ರ ಬಗ್ಗೆ ತಾವೇನು ಹೇಳ್ತೀರಿ? ನಾನು ಇನ್ವೆಸ್ಟ್ಮೆಂಟ್ ಆಗುತ್ತಾ ಅಂತ? ಇನ್ವೆಸ್ಟ್ಮೆಂಟ್ ಅಂತ ಕನ್ಸಿಡರ್ ಮಾಡಲೇಬಾರ್ದು. ಹೊಸದಾಗಿ ಚಿನ್ನ ಮತ್ತು ಬೆಳ್ಳಿಯ ಮೇಲೆ ಹೂಡಿಕೆ ಮಾಡಬೇಕು ಅಂತಿರುವಂಥವ್ರಿಗೆ ನೀವೇನು ಸಜೆಷನ್ಸ್ ಅನ್ನು ಕೊಡ್ತೀರಿ? ಈಗೇನು ಟ್ರೆಂಡ್ ಇದೆಯಲ್ಲ ಆ ಟ್ರೆಂಡನ್ನು ನೋಡಿಬಿಟ್ಟು ನಾನು ಹೂಡಿಕೆ ಮಾಡ್ತೀನಿ, ಹಿಂದೆ ಬಂದಿರುವಂಥ ರಿಟರ್ನ್ಸ್ ನನಗೆ ಶಾರ್ಟ್ ಟರ್ಮ್ದಲ್ಲಿ ಬರುತ್ತೆ ಅಂತ ಒಂದು ಹೋಪಿಂದ ಹೂಡಿಕೆ ಮಾಡಬೇಡಿ. ಬಾಸ್ ವಾಲಾ, ಬಿ ದ ಬಾಸ್.